ನೋಡಿ ನ್ಯಾಚುರಲ್ ಆದ ಪೇರಳೆ ಎಲೆ ಕಂಡೀಷನರ್ ರೆಡಿ ಆಗಿದೆ ನೋಡಿ. ಫ್ರೆಂಡ್ಸ್, ಇವಾಗಂತೂ ಈ ತಲೆ ಹುಟ್ಟು, ಕೂದಲು ಉದುರುವ ಸಮಸ್ಯೆ, ಹಾಗೆಯೇ ಕೂದಲು ರಫ್ ಆಗೋ ಸಮಸ್ಯೆ ಹೆಚ್ಚಿನವರಿಗೆ ಕಾಡ್ತಾ ಇರ್ತದೆ. ನಾನಿವತ್ತು ಅದಕ್ಕೊಂದು ನ್ಯಾಚುರಲ್ ಆದ ಹೇರ್ ಕಂಡೀಷನರ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ. ಅದು ಯಾವುದರಿಂದ ಅಂತ ಹೇಳಿದರೆ ಈ ಪೇರಳೆ ಎಲೆಯಿಂದ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇವತ್ತಿನ ಹೇರ್ ಕಂಡೀಷನರಿಗೆ ನಾನು ಫ್ರೆಶ್ ಎಲೆಯನ್ನೇ ತೊಗೊಂಡಿದ್ದೇನೆ. ಯಾಕಂತ ಹೇಳಿದರೆ ಫ್ರೆಶ್ ಎಲೆ ಇದ್ದಷ್ಟು ಒಳ್ಳೆಯದು, ನ್ಯಾಚುರಲ್ ಆಗಿದ್ರೇ ಒಳ್ಳೆಯದು. ತುಂಬ ಬಾಡಿದ ಎಲೆಯನ್ನೆಲ್ಲ ನಾವು ಯೂಸ್ ಮಾಡಬಾರ್ದು. ಮೊದಲೆಲ್ಲ ಉಂಟಲ್ಲ, ನಮಗೆ ಈ ಅಂಗಡಿಯಲ್ಲಿ ಸಿಗುವಂಥ ಹೇರ್ ಕಂಡೀಷನರ್ ಎಲ್ಲ ಇರ್ತಿರಲಿಲ್ಲ ನೋಡಿ. ಆವಾಗ ನಮ್ಮ ಹಿರಿಯರೆಲ್ಲ ಈ ಥರ ನಮ್ಮ ಸುತ್ತಮುತ್ತಲಿರುವಂತಹ ಈ ಎಲೆಗಳನ್ನೆಲ್ಲ ಯೂಸ್ ಮಾಡಿಕೊಂಡೇ ಹೇರನ್ನು ಕಾಪಾಡ್ತಾ ಇದ್ರು. ಇದು ಮತ್ತು ಈ ಪೇರಳೆ ಎಲೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ಆಯುರ್ವೇದಿಕ್ ಅಂಶ ಇರುವಂತಹ ಸತ್ವ ಎಲ್ಲ ಉಂಟು ಈ ಎಲೆಯಲ್ಲಿ. ನೋಡಿ, ಈ ಪೇರಳೆ ಎಲೆ ಕೊಡಿಯನ್ನೆಲ್ಲ ಈ ಥರ ತೆಗಿತಿದ್ದೇನೆ. ಮತ್ತು ಇದು ಕೆಲವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಬಲೆ ಎಲ್ಲ ಕಟ್ಟಿರ್ತದೆ, ಅಂದರೆ ಸ್ವಲ್ಪ ಈ ಧೂಳೆಲ್ಲ ಇರ್ತದೆ ನೋಡಿ, ಅದೆಲ್ಲ ಇದ್ದಿದ್ದನ್ನು ನಾವು ಯೂಸ್ ಮಾಡಬಾರ್ದು. ಹೇರ್ ಫಾಲ್ ಆಗುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಎಲೆಯನ್ನು ನೀಟಾಗಿ ತೊಳ್ಕೊಬೇಕು. ಇವಾಗ ಉಂಟಲ್ಲ, ನಾವು ಕಂಡೀಷನರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಅದಕ್ಕೆ ಬೇಕಾಗಿ ನಾನಿಲ್ಲಿ 2 ಲೋಟದಷ್ಟು ನೀರು ಇಟ್ಟಿದ್ದೇನೆ. ನೀರು ಸ್ವಲ್ಪ ಬಿಸಿ ಆಗಲಿ. ಬಿಸಿಯಾದ ಕೂಡಲೇ ನಾವು ಈ ಎಲೆಯನ್ನು ಹಾಕಿ ಒಂದು 20 ರಿಂದ 25 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಅದನ್ನು ಕುದಿಸಬೇಕು. ಆವಾಗ ಆ ನೀರಲ್ಲಿ ಪೇರಳೆ ಎಲೆ ಸತ್ವೆಲ್ಲ ಬಿಟ್ಕೊಳ್ತದೆ. ನೋಡಿ, ನೀರು ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಹೊಗೆ ಬರ್ತಾ ಉಂಟು ನೋಡಿ. ಇಷ್ಟಾದರೆ ಸಾಕು. ನಾವು ಇದಕ್ಕೆ ಇವಾಗ ಪೇರಳೆ ಎಲೆಯನ್ನು ಕಟ್ ಮಾಡಿಕೊಂಡು ಹಾಕೊಳ್ಳುವ. ಉದ್ದ ಹೇರಿದ್ರೆ ಉಂಟಲ್ಲ, ಸ್ವಲ್ಪ ಪೇರಳೆ ಎಲೆ ಜಾಸ್ತಿ ತಗೊಂಡ್ರೆ ಕೂಡ ಏನು ತೊಂದರೆ ಇಲ್ಲ. ಒಂದು 15 ರಿಂದ 20 ಎಲೆ ತಗೋಬಹುದು. ಇದನ್ನು ಚೆನ್ನಾಗಿ ಕುದಿಸುವಾಗ ಉಂಟಲ್ಲ, ನೀರು ಕಡಿಮೆ ಆಗ್ತಾ ಹೋಗ್ತದೆ. 2 ಲೋಟ ಇದ್ದ ನೀರು 1.5 ಲೋಟ 1 ಲೋಟ ಆಗೋ ತನಕ ನಾವು ಅದನ್ನು ಚೆನ್ನಾಗಿ ಕುದಿಸಬೇಕು. ಪೇರಳೆ ಎಲೆಯ ಹೇರ್ ಕಂಡೀಷನರ್ 100% ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ. ಇದು ನಮ್ಮ ಕೂದಲಲ್ಲಿ ಜಾಸ್ತಿ ತಲೆ ಹೊಟ್ಟಾಗಿದ್ದರೆ ಅಥವಾ ಕೂದಲು ತುಂಬ ಉದುರ್ತಾ ಇದ್ದರೆ, ಕೂದಲು ತುಂಬ ರಫ್ ಇದ್ದರೆ ಈ ಹೇರ್ ಕಂಡೀಷನರ್ ಹಾಕೋದ್ರಿಂದ ಎಲ್ಲ ಸಮಸ್ಯೆ ನಿವಾರಣೆ ಆಗ್ತದೆ. ತುಂಬ ಕೂದಲು ಉದುರ್ತಾ ಇದೆ ಅಂತ ಹೇಳಿ ಆದರೆ ವಾರದಲ್ಲಿ ಒಂದು 3 ರಿಂದ 4 ಸಲ ಈ ಹೇರ್ ಕಂಡೀಷನರ್ನ ಅಪ್ಲೈ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೋಬೋದು. ಆವಾಗ ಕೂದಲು ಉದುರೋ ಸಮಸ್ಯೆ ನಿವಾರಣೆ ಆಗ್ತದೆ. ಅದೇ ತಲೆ ಹುಟ್ಟು ಜಾಸ್ತಿ ಇದ್ದರೆ ಕೂಡ ಹಾಗೆಯೇ ಒಂದು 2 ರಿಂದ 3 ಸಲ ತಲೆಗೆ ಇದನ್ನು ಹಾಕ್ಕೊಂಡು ಮಸಾಜ್ ಮಾಡಿದರೆ ತಲೆ ಹುಟ್ಟು ಕೂಡ ಕಡಿಮೆ ಆಗ್ತದೆ. ಈ ಪೇರಳೆ ಎಲೆ ಕಲರ್ ನೋಡಿ, ಅಂತೆ ಹಸಿರಿದ್ದು ಹಳದಿ ಕಲರ್ ಆಗ್ತಾ ಬರ್ತಾ ಉಂಟು. ಚೆನ್ನಾಗಿ ಅದರ ಸತ್ವ ಎಲ್ಲ ನೀರಲ್ಲಿ ಬಿಟ್ಕೊಳ್ತದೆ. ನೀರಿನ ಕಲರ್ ಕೂಡ ಚೇಂಜ್ ಆಗ್ತದೆ ನೋಡಿ, ಹಳದಿ ಕಲರ್ ಆಗ್ತಾ ಉಂಟು. ನಮ್ಮ ಹಿರಿಯರೆಲ್ಲ ಉಂಟಲ್ಲ, ನಮ್ಮ ಸುತ್ತಮುತ್ತಲಿರುವ ಔಷಧೀಯ ಗುಣಗಳಿರುವಂತಹ ಸಸ್ಯಗಳನ್ನು ಉಪಯೋಗಿಸಿಕೊಂಡೇ ಹೇರ್ ಪ್ಯಾಕ್ ಆಗಿರ್ಬೋದು, ಹೇರ್ ಕಂಡೀಷನರ್ ಈ ಥರ ಎಲ್ಲ ಮಾಡ್ಕೋತಿದ್ರು. ಹಾಗೆಯೇ ಅವರ ಕೂದಲನ್ನು ಪೋಷಿಸ್ತಾ ಇದ್ರು. ನೋಡಿ, ನಮ್ಮ ಹೇರ್ ಕಂಡೀಷನರ್ ರೆಡಿ ಆದ ನಂತರ ಕೂಡ ಹಾಕುವ ಕ್ರಮ ಇದೆ. ಫುಲ್ ಕಂಡೀಷನರ್ ತಣ್ಣಗೆ ಆದ ನಂತರನೇ ಹೇರಿಗೆ ಮಸಾಜ್ ಮಾಡಬೇಕು. ಸ್ವಲ್ಪ ಕೂಡ ಬಿಸಿ ಇರಬಾರ್ದು. ಬಿಸಿ ಇದ್ದ ನಾವು ಹೇರ್ ಕಂಡೀಷನರ್ನ ಕೂದಲಿಗೆ ಹಾಕೋದ್ರಿಂದ ಕೂದಲು ಉದುರುವ ಚಾನ್ಸಸ್ ಇರ್ತದೆ. ಹಾಗಾಗಿ ಫುಲ್ ತಣಿದಾಗಿದೆ ಅಂತ ಹೇಳಿದ ನಂತರನೇ ಅದನ್ನು ಕೂದಲಿಗೆ ಹಾಕಬೇಕು. ನೋಡಿ, ನಮ್ಮ ನ್ಯಾಚುರಲ್ ಆದ ಹೇರ್ ಕಂಡೀಷನರ್ ರೆಡಿ ಆಗಿದೆ. ಇದನ್ನು ಈಗ ಸ್ವಲ್ಪ ತಣಿಲಿಕ್ಕೆ ಬಿಡುವ. ನೋಡಿ, ನಮ್ಮ ಹೇರ್ ಕಂಡೀಷನರ್ ಕಲರ್ ನೋಡಿ ಅಂತ ಯಾವ ರೀತಿ ಇದೆ ಅಂತ ಹೇಳಿ. ಯೆಲ್ಲೋ ಕಲರ್ ಆಗಿದೆ. ಈ ಪೇರಳೆ ಎಲೆ ಸತ್ವ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಈ ಎಲೆ ಹಾಗೆ ಇರಲಿ, ಏನು ಸೋಸ್ಬೇಕಂತ ಇಲ್ಲ ನೋಡಿ. ಇನ್ನಿದನ್ನು ಹೀಗೆ ಕೈಯಲ್ಲಿ ತೆಗೆದು ಎಲ್ಲ ಕೂದಲಿಗೆ ಪದರ ತೆಗೆದು ನಾವು ಅಪ್ಲೈ ಮಾಡ್ತಾ ಹೋಗಬೇಕು. ಫುಲ್ಲು ಕೂದಲಿಗೆ ಪ್ಯಾಕ್ ಮಾಡಬೇಕು ಈ ಹೇರ್ ಕಂಡೀಷನರಲ್ಲಿ. ನೀವು ಬೇಕಾದರೆ ಫಸ್ಟಿಗೆ ಉಂಟಲ್ಲ, ಮೈಲ್ಡ್ ಶ್ಯಾಂಪು ಅಲ್ಲಿ ಸ್ನಾನ ಮಾಡಿ ನಂತರ ಸ್ವಲ್ಪ ಕೂದಲನ್ನು ಉಣಗಿಸಿ ನಂತರ ಇದನ್ನು ಅಪ್ಲೈ ಮಾಡ್ಕೋಬೋದು. ಹೇರ್ ಕಂಡೀಷನರ್ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ನಂತರ ಸ್ನಾನ ಮಾಡ್ಬೋದು. ಆ ಥರ ಕೂಡ ಮಾಡ್ಕೋಬೋದು. ಅಥವಾ ಡೈರೆಕ್ಟ್ ಇದನ್ನು ಹೇರ್ ಕಂಡೀಷನರ್ ಅಪ್ಲೈ ಮಾಡಿಕೊಂಡು ನಂತರ ಸ್ನಾನ ಮಾಡ್ಕೋಬೋದು. ನೀವು ಒಂದು ನೆನಪಿಟ್ಕೊಳ್ಳಿ, ಈ ಹೇರ್ ಕಂಡೀಷನರ್ ಅಂತೂ ಫುಲ್ ತಣ್ಣಗೆ ಆದ ನಂತರನೇ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಕೂದಲು ಉದುರುವ ಸಮಸ್ಯೆ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪೇರಳೆ ಎಲೆಯ ಹೇರ್ ಕಂಡೀಷನರ್ ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಸಿಂಪಲ್ ಆಗಿ ನಾನು ನಿಮಗೆ ಹೇಳಿಕೊಟ್ಟೆ. ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ. ಹೇರ್ ಫಾಲ್ ಸಮಸ್ಯೆ ಹೆಚ್ಚಿನವರಿಗೆ ಕಾಡ್ತಾ ಇರ್ತದೆ. ಈ ಎಫೆಕ್ಟಿವ್ ಆದ ಹೇರ್ ಕಂಡೀಷನರ್ ಮಾಡಿಕೊಂಡು ಎಫೆಕ್ಟಿವ್ ಆದ ರಿಸಲ್ಟನ್ನು ನೀವು ಪಡೆಯಿರಿ. ಹಾಗೆಯೇ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.